ಹಾಯ್, ನನ್ನ ಹೆಸರು ಐಶ್ವರ್ಯ. ಸೊ ಇಲ್ಲಿ ಫ್ರೀ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಾರೆ. ಬೇರೆ ಕಡೆ ಹೋದರೆ ತುಂಬ ಕಾಸು ಖರ್ಚಾಗುತ್ತೆ, ಬಟ್ ಇಲ್ಲಿ ನೋಡಿದ್ರೆ ಫ್ರೀ ನಿಮಗೆ ಎಜುಕೇಷನ್ನು. ನಾನು ಬಯಾಲಜಿ ಸ್ಟೂಡೆಂಟು, ಸೊ ಕಂಪ್ಯೂಟರ್ ಕ್ಲಾಸ್ ಇಲ್ಲಿ ಇಲ್ಲ. ಸೊ ಇಲ್ಲಿ ಬಂದಿದ ತಕ್ಷಣ ತುಂಬ ಯೂಸ್ಫುಲ್ ಆಯಿತು. ಕಂಪ್ಯೂಟರ್ ಎಲ್ಲ ಹೇಳ್ಕೊಡ್ತಾರೆ, ಬೇಸಿಕ್ಸಿಂದ ಮತ್ತು ಟ್ಯಾಲಿ ಎಲ್ಲ ನೋಟ್ಸ್ ನಿಮಗೆ ಕೊಡ್ತಾರೆ. ಇದೊಂದು ಸಣ್ಣ ಒಂದು ಕಟ್ಟಡ, ಸಂಪಿಗೆ ಟಾಕೀಸ್ ಮುಂದೆ ಮಲೇಷ್ಯಾಮಲ್ಲಿ ಒಂದು ಸಣ್ಣ ಒಂದು ಬಾಡಿಗೆ ಕೊಠಡಿಯಲ್ಲಿ ಒಂದು 10 ಮತ್ತು 20 ಜಾಗದಲ್ಲಿ ಶುರು ಮಾಡಿದ್ದು. ಅಲ್ಲಿಂದ ನಾವು ಅಲ್ಲಿ ಬರೀ 2 ಕಂಪ್ಯೂಟರ್ನ ಶುರು ಮಾಡಿದ್ದು. ಒಬ್ಬರೇ ಶಿಕ್ಷಕರಿದ್ದರು. ಇವತ್ತು ಇಲ್ಲಿ 50ಕ್ಕೂ ಹೆಚ್ಚು ಕಂಪ್ಯೂಟರ್ಗಳಿದ್ದಾವೆ. ಸರ್, ಈ ಸಂಸ್ಥೆ ಖರ್ಚು ವೆಚ್ಚಗಳನ್ನೆಲ್ಲ ನೀವೇ ಭರಿಸ್ತೀರಾ ಅಥವಾ ಸರ್ಕಾರದಿಂದ ಕೊಡುತ್ತಾ? ಇಲ್ಲ, ಹಿಂದೆ ನಮಗೆ ಸರ್ಕಾರ ನಮಗೆ ಅನುದಾನ ಮುಖಾಂತರ ನಮಗೆ ಭರಿಸಲಿಕ್ಕೆ ಅವಕಾಶ ಮಾಡಿದರು. ಈಗ 6 ವರ್ಷಗಳಿಂದ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಾವೇ ಕೈಯಾರೆ ಹಾಕಿ ನಿರಂತರವಾಗಿ ಭರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿರಂತರವಾಗಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೆ, ತಂತ್ರಾಂಶ ತ್ವರಿತಗತಿಯಲ್ಲಿ ಬದಲಾವಣೆ ಆದಂಗೆ ಸಂಸ್ಥೆಯ ವ್ಯವಸ್ಥೆ ಕೂಡ ಬದಲಾವಣೆ ಆಗಬೇಕು. ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ಗಳು ಹಳೇದಾಗಿದೆ. ಈಗ ಹೊಸ AI, ಜಾವಾ, ಪೈಥಾನ್ ಇವೆಲ್ಲವೂ ಕೂಡ ಮಾಡಬೇಕಾದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಕಂಪ್ಯೂಟರ್ಗಳಾಗುತ್ತೆ. ಅಂಥ ಕಂಪ್ಯೂಟರ್ ಒಂದು 50 ಕಂಪ್ಯೂಟರ್ಗಳು ಬೇಕು ನಮಗೆ. ಆಮೇಲೆ ಇದನ್ನು ಇಲ್ಲಿ ಏನೆಲ್ಲ ಕ್ಲಾಸಸ್ ನಡೆಯುತ್ತೆ ಸರ್? ಇಲ್ಲಿ ಟ್ಯಾಲಿ GSTಯನ್ನು ಹೇಳ್ಕೊಡ್ತೀವಿ ವಿಶೇಷವಾಗಿ. ಆ ನಿಟ್ಟಿನಲ್ಲಿ ಇಲ್ಲಿ ನಾವೆಲ್ಲ ಕನ್ನಡದ ತಂತ್ರಾಂಶವನ್ನು ಹೇಳ್ಕೊಡೋಂಥ ಮುಖಾಂತರ ತಂತ್ರಾಂಶದ ಟ್ಯಾಲಿ ಕೂಡ ಇಲ್ಲಿ ಹೇಳ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದ್ರೆ ನಾವು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ದುಡ್ಡು ಕೊಟ್ರೂ ಇಷ್ಟು ನಿಧಾನವಾಗಿ ಹೇಳ್ಕೊಡಲ್ಲ. ಚೆನ್ನಾಗಿ ಕಲ್ತ ಮೇಲೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗಲ್ಲಿದ್ದೀವಿ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನೀವು ಏನು ಸಂಕೋಚ ಇಲ್ಲದೆ ಇಲ್ಲಿ ಬಂದು ಕಲ್ತ್ಕೊಳ್ಳಿ. ನಿಮ್ಗೆ ಯೂಸ್ ಆಗೋವಂಥದ್ದು ಎಲ್ಲ ಥರದ ಕಂಪ್ಯೂಟರ್ ನಾಲೆಜನ್ನು ನಾವು ಕೊಡ್ತಾ ಇದ್ದೀವಿ. ಸರ್, ಇಂಥದ್ದಂಥ ಸಂಸ್ಥೆ ಹೇಗೆ ಪ್ರಾರಂಭ ಆಯಿತು ಸರ್? ಇದು ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ವಿಶೇಷವಾದ ಒಂದು ವಿಚಾರ ತಿಳಿಸಲೇಬೇಕು. ನನಗೆ ಈ ಸಂಸ್ಥೆ ಪ್ರಾರಂಭ ಮಾಡಿದಾಗ 35 ವರ್ಷ ನನಗೆ. ಅವಾಗ ನನ್ನ ಜೊತೆಗೆ ಡಾಕ್ಟರ್ ನಿರುಪಮ ಅವರು, ಆಮೇಲೆ HV ಶ್ರೀನಿವಾಸ್ ಶರ್ಮಾ ಅವರು, ಬೇರೆ ಬೇರೆ ಥರದ ಒಂದು ಜಾಗೃತಿಯಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಈ ಸಂಸ್ಥೆ ಮಾಡಲಿಕ್ಕೆ ಪ್ರೇರಣೆ ಆದರು. ಮುಖ್ಯವಾಗಿ ಇನ್ಫೋಸಿಸ್ ಅಂಥ ಸಂಸ್ಥೆಗಳು, ಆಮೇಲೆ ವಿಪ್ರೋ ಅಂಥ ಸಂಸ್ಥೆಗಳು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ನಾಡಿಗರಿಗೆ ಅವರು ಬೆಳಕಾಗಬೇಕಾಗಿತ್ತು. ಅವರು ಬರೀ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಕೊಂಡು ಹೊರದವರಿಗೆ ಕೆಲಸ ಕೊಡಲಿಕ್ಕೆ ಇಲ್ಲಿ ಆ ಸಂಸ್ಥೆಗಳು ಉದ್ಯಮ ಬೆಳೆಸ್ಕೊಂಡ್ರು. ಆದರೆ ನಮ್ಮವರಿಗೆ ಬೆಳೆಸ್ಬೇಕಲ್ಲ, ತಂತ್ರಾಂಶ ನಮ್ಮವರು ದೊರಕಬೇಕಲ್ಲ. ಆ ತಂತ್ರಾಂಶದ ಮುಖಾಂತರ ನಾವು ಕೆಲಸ ಮಾಡಿಸ್ಬೇಕು, ನಮ್ಮವ್ರಿಗೂ ಉದ್ಯೋಗ ದೊರಕಬೇಕು. ಅದು ಆಗ್ತಾ ಇಲ್ಲ ಅಂತ ನಾವು ಭಾಳ ಸಿಟ್ಟಿಂದನೇ ಈ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಇದೊಂದು ಸಣ್ಣ ಒಂದು ಕಟ್ಟಡ, ಸಂಪಿಗೆ ಟಾಕೀಸ್ ಮುಂದೆ ಮಲೇಷ್ಯಾಮಲ್ಲಿ ಒಂದು ಸಣ್ಣ ಒಂದು ಬಾಡಿಗೆ ಕೊಠಡಿಯಲ್ಲಿ ಒಂದು 10 ಮತ್ತು 20 ಜಾಗದಲ್ಲಿ ಶುರು ಮಾಡಿದ್ದು. ಅಲ್ಲಿಂದ ನಾವು ಅಲ್ಲಿ ಬರೀ 2 ಕಂಪ್ಯೂಟರ್ನ ಶುರು ಮಾಡಿದ್ದು. ಒಬ್ಬರೇ ಶಿಕ್ಷಕರಿದ್ದರು. ಇವತ್ತು ಇಲ್ಲಿ 50ಕ್ಕೂ ಹೆಚ್ಚು ಕಂಪ್ಯೂಟರ್ಗಳಿದ್ದಾವೆ. ಆಮೇಲೆ 6 ಜನಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ನಮ್ಮದೇ ಆದ ಒಂದು ಸ್ವಂತ ಕಟ್ಟಡ ಇದೆ, ವ್ಯವಸ್ಥೆ ಇದೆ. ಆದರೆ ಇದನ್ನು ನಿರಂತರ ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಮ್ಗೆ ಬೇಕು. ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಆಯಿತು. ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೊರ ರಾಜ್ಯದವ್ರಿಗೆ ಕೆಲಸ ಕೊಡೋಕ್ಕೆ ಶುರು ಆದರು. ನಮ್ಮ ಕನ್ನಡ ಮಾಧ್ಯಮ ಹೋದ್ರಿಗೆ ಕನ್ನಡಿಗರಿಗೆ ಕೊಡೋಂಥ ವ್ಯವಸ್ಥೆ ಮಾಡಿಲ್ಲ. ನಮ್ಮ ವ್ಯವಸ್ಥೆ ಬಳಸ್ಕೊಂಡು, ನಮ್ಮ ಸಂಪನ್ನು ಬೆಳೆಸ್ಕೊಂಡು ಅವರು ಹೊರ ರಾಜ್ಯದವ್ರಿಗೆ ಕೆಲಸ ಕೊಡೋದ್ರೆ ನಮ್ಮವ್ರಿಗೆ ಯಾಕೆ ಕೊಡಬಾರ್ದು ಅಂಥೇಳಿ ನಾವು ಆವಾಗ ಹೊಳೆದಿದೆ ಈ ಸಂಸ್ಥೆ, ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ. ಉಚಿತ ಅಂತ ಇದ್ದಾಗ ನಮ್ಮವ್ರು ಬರ್ಬೋದು, ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ಬೃಹದಾಕಾರಿಗೆ ಬೆಳೆದಿದೆ. ಉಚಿತವಾಗಿ ಮಾಡಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಯಾಕಂದರೆ ಜನಗಳಿಗೆ, ಸಾರ್ವಜನಿಕರಿಗೆ, ಕನ್ನಡ ಮಾಧ್ಯಮದವರಿಗೆ ಉಚಿತ, ಆದರೆ ಖರ್ಚು ನಮಗೆ ಖಚಿತ, ಹಾಗಾಗಿದೆ. ಹಾಗಾಗಿ ಈ ಖರ್ಚು ವೆಚ್ಚಗಳನ್ನು ಉಳ್ಳವರು ನಮ್ಮ ಜೊತೆ ಕೈ ಜೋಡಿಸಿ ಈ ಸಂಸ್ಥೆನ ದತ್ತು ತೆಗೆದುಕೋಬೇಕು, ಕಾರ್ಯಕ್ರಮಗಳನ್ನು ಜೊತೆ ಕೈ ಜೋಡಿಸಬೇಕು, ನಾಡಿಗರಿಗೆ ಅವರ ಒಂದು ಸೇವೆಯನ್ನು ನಮ್ಮ ಸಂಸ್ಥೆ ಮುಖಾಂತರ ಉಣಬಡಿಸಬೇಕು ಅಂತ ಕೇಳ್ತೀವಿ. ಸರ್, ಈ ಸಂಸ್ಥೆ ಖರ್ಚು ವೆಚ್ಚಗಳನ್ನೆಲ್ಲ ನೀವೇ ಭರಿಸ್ತೀರಾ ಅಥವಾ ಸರ್ಕಾರದಿಂದ ಕೊಡುತ್ತಾ? ಇಲ್ಲ, ಹಿಂದೆ ನಮಗೆ ಸರ್ಕಾರ ನಮಗೆ ಅನುದಾನ ಮುಖಾಂತರ ನಮಗೆ ಭರಿಸಲಿಕ್ಕೆ ಅವಕಾಶ ಮಾಡಿದರು. ಈಗ 6 ವರ್ಷಗಳಿಂದ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಾವೇ ಕೈಯಾರೆ ಹಾಕಿ ನಿರಂತರವಾಗಿ ಭರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಮ್ಗೆ ತುಂಬ ಕಷ್ಟ ಆಗಿದೆ. ಈಗ ಅದಕ್ಕೆ ನಾನು ಹೇಳಿದ್ದು ಪ್ರಾರಂಭದಲ್ಲಿ ಸಾಲ ಸೋಳೆ ಮಾಡ್ಕೊಂಡು ಈ ಸಂಸ್ಥೆ ನಡೆಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ನಿರಂತರ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾಯಿದೆ. ಸರ್ಕಾರ ಮತ್ತು ಸಾರ್ವಜನಿಕರು, ದಾನಿಗಳು, ಕೊಡುಗೆ ವಿಚಾರವಂತರು, ಧನವಂತರು ಈ ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ನಮ್ಮ ಸಂಸ್ಥೆ ನಿರಂತರ ನಡೀಲಿಕ್ಕೆ, ನಾಡಿಗರಿಗೆ ಸೇವೆ ಒದಗಿಸಲಿಕ್ಕೆ ಕಾರಣಕರ್ತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈ ಬಿಲ್ಡಿಂಗ್ ಹೇಗೆ ಬಂತು? ಬಾಡಿಗೆನಾ, ಓನಾ, ಹೇಗೆ ಸರ್? ಇದೊಂದು ದೊಡ್ಡ ಇತಿಹಾಸ ಇದೆ. ಈ ಸಂಸ್ಥೆ ನಾವು ಪ್ರಾರಂಭ ಮಾಡಬೇಕು ಅಂತಾದಾಗ ಅದೊಂಥರ ಹೋರಾಟ ಆಯಿತು. ಈ ಸಂಸ್ಥೆಗೆ ನಾವು ಶಾಶ್ವತ ನೆಲೆ ಕಲ್ಪಿಸಬೇಕು, ಶಾಶ್ವತವಾದ ಒಂದು ನೆಲೆ ಆಗಬೇಕು ಕಂಪ್ಯೂಟರ್ ತರಬೇತಿಗೆ, ತಂತ್ರಾಂಶ ಕನ್ನಡದ ಮುಖಾಂತರ ಅಂತಂದಾಗ ಈ ಸಂಸ್ಥೆಯ ಜಾಗವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಮ್ಮ ಸಂಸ್ಥೆ ಕೊಟ್ಟರು, ನಮ್ಮ ಟ್ರಸ್ಟಿಗೆ ನಮ್ಮ ಸಂಸ್ಥೆ ಕೊಟ್ಟರು. ಅನಂತರ ಇನ್ನು ಕಟ್ಟಡಕ್ಕೆ ಬೇರೆ ಬೇರೆ ಥರದ MP ಫಂಡು, ಆಮೇಲೆ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಈ ಸಂಸ್ಥೆ ಕಟ್ಟಡವನ್ನು 60 ಲಕ್ಷ ರೂಪಾಯಿ ತನಕ ಇದನ್ನು ಕೊಟ್ಟು ಕಟ್ಟಿಸ್ಕೊಟ್ರಂಥ ಸರ್ಕಾರದಲ್ಲಿ. ಜಿಲ್ಲಾ ಪಂಚಾಯತ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ರಾಜ್ ಅವರಿಗೆ ಮುಖಾಂತರ
ಇದು ಬೆಂಗಳೂರು DC ಅವರ ನೇತೃತ್ವದಲ್ಲಿ ಈ ಸಂಸ್ಥೆಯ ಒಂದು ಕಟ್ಟಡವನ್ನು ಉಚಿತವಾಗಿ ನಮ್ಗೆ ಕಟ್ಟಿಸ್ಕೊಟ್ಟಿದ್ದಾರೆ. ಅಂದರೆ ಗ್ರೌಂಡ್ ರೆಂಟು ನಾವು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಕಟ್ಟಬೇಕು. ಅದನ್ನು ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ BBMPಗೆ. ಆದರೆ ಏನಾಗಿದೆ, ಈ ಸಂಸ್ಥೆಯ ಒಂದು ಮುಂದುವರಿಕೆ ನಿರಂತರ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೆ, ತಂತ್ರಾಂಶ ತ್ವರಿತಗತಿಯಲ್ಲಿ ಬದಲಾವಣೆ ಆದಂಗೆ ಸಂಸ್ಥೆಯ ವ್ಯವಸ್ಥೆ ಕೂಡ ಬದಲಾವಣೆ ಆಗಬೇಕು. ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ಗಳು ಹಳೇದಾಗಿದೆ. ಈಗ ಹೊಸ AI, ಜಾವಾ, ಪೈಥಾನ್ ಇವೆಲ್ಲವೂ ಕೂಡ ಮಾಡಬೇಕಾದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಕಂಪ್ಯೂಟರ್ಗಳಾಗುತ್ತೆ. ಅಂಥ ಕಂಪ್ಯೂಟರ್ ಒಂದು 50 ಕಂಪ್ಯೂಟರ್ಗಳು ಬೇಕು ನಮಗೆ. ಆಮೇಲೆ ಇದನ್ನು ಜೀರ್ಣೋದ್ಧಾರ, ಈ ಸಂಸ್ಥೆಯ ಒಂದು ಕಟ್ಟಡದ ಜೀರ್ಣೋದ್ಧಾರ ಕೂಡ ಆಗಬೇಕು. ಇವೆಲ್ಲ ನೋಡ್ತಕ್ಕಂಥ ಈ ವಿಡಿಯೋಲ್ಲಿ ನೋಡ್ತಕ್ಕಂಥ ಉದ್ಯಮೆದಾರರು, CSR ಫಂಡ್ ಕೊಡೋಂಥವ್ರು ದಯಮಾಡಿ ನಮ್ಮ ಜೊತೆ ಕೈ ಜೋಡಿಸಿ. ಇಂತಹ ಒಂದು ವ್ಯವಸ್ಥೆಗೆ ನೀವು ಅಣಿಯಾದರೆ, ನಮ್ಮ ಜೊತೆ ಕೈ ಜೋಡಿಸಿದ್ರೆ, ಈ ಸಹಾಯ ಮಾಡಿದ್ರೆ ಇಲ್ಲಿ ಈ ವ್ಯವಸ್ಥೆ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದು ಕಾರಣ ಆಗುತ್ತೆ. ನಾನು ನೋಡಿದಂಗೆ ಚೇರ್ಸ್ ಎಲ್ಲ ಕಂಪ್ಯೂಟರ್ ಚೇರ್ಸ್ ಬೇಕು, ಕಂಫರ್ಟ್ ಆಗಿ ಕೂತ್ಕೊಬೇಕು. ಎಷ್ಟು ಮಾಮೂಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕು. ಅವೆಲ್ಲ ಭಾಳ ದೊಡ್ಡ ಹಣ ಆಗುತ್ತೆ. ಅದಕ್ಕೆ ಒಂದೊಂದು ಕಂಪ್ಯೂಟರ್ 1 ಲಕ್ಷ ರೂಪಾಯಿ ಆಗುತ್ತೆ. ಅಂಥ ಒಂದು ಕಂಪ್ಯೂಟರ್ ಒಂದೊಂದು 50ರಿಂದ 60 ಕಂಪ್ಯೂಟರ್ ಬೇಕು. ಆಮೇಲೆ ಈ ಕಟ್ಟಡ ಜೀರ್ಣೋದ್ಧಾರ ಆಗಬೇಕಾದ್ರೆ ಅದಕ್ಕೊಂದು 23 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆಮೇಲೆ ನಮ್ಮ ಪೂರ್ತಿ ವಾರ್ಷಿಕ ಖರ್ಚು 34 ಲಕ್ಷ ರೂಪಾಯಿ ತನಕ ಬರುತ್ತೆ. ಇವೆಲ್ಲವೂ ಕೈ ಜೋಡಿಸಿ ಮಾಡಿದ್ರೆ ಖಂಡಿತ ಆಗುತ್ತೆ. ಸಮಾಜದ ಆಸಕ್ತರು, CSR ಫಂಡ್ ಮಾಡೋರು, ಆಮೇಲೆ ಟ್ರೇಡ್ ಪ್ರಾಫಿಟ್ ಫಂಡ್ ಅಂತ ಇರುತ್ತೆ ಕಂಪ್ನಿಗಳಲ್ಲಿ, ಆಮೇಲೆ ವೆಲ್ಫೇರ್ ಫಂಡ್ ಅಂತ ಇರುತ್ತೆ. ಅದ್ರ ಅಡಿಯೆಲ್ಲ ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಅವರು ಯಾವ್ಯಾವುದೋ ಕಾರ್ಯಕ್ರಮಗಳು ಕೊಟ್ಟು ಎಲ್ಲ ಮಾಡ್ತಾರೆ, ಯಾವ್ಯಾವುದೋ ಹೊರ ರಾಜ್ಯದವ್ರಿಗೆಲ್ಲ ಕೊಡ್ತಾರೆ. ಅದೊಂದು ದುರಂತ. ಕರ್ನಾಟಕದಲ್ಲಿ ದುಡಿಯೋಂಥ ಹಣ ಇದೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಬೇರೆಯವರು ಕೊಡ್ತಾರೆ. ನಮ್ಮವ್ರನ್ನ ಇಲ್ಲಿ ದುಡಿಯೋಂಥ ದುಡ್ಡು ನಮ್ಮವ್ರು ಕೊಡ್ತಾ ಇಲ್ಲ, ನಮ್ಮಂಥ ಸಂಸ್ಥೆಗಳು ಕೊಡ್ತಾ ಇಲ್ಲ. ಅದು ದೊಡ್ಡ ದುರಂತ ಇದೆ. ಇದೆಲ್ಲ ಭಾಳಷ್ಟು ತನಿಖೆ ಆಗಬೇಕು, ಸರ್ಕಾರ ಮಾಡಬೇಕು. ಯಾಕಂದರೆ ಇಲ್ಲಿ ದುಡಿಯೋಂಥ ಹಣ ಕಂಪ್ನಿಗಳದ್ದು ಸಾಮಾಜಿಕ ಬದ್ಧತೆಗೆ ನಮ್ಮಂಥ ಸಂಸ್ಥೆಗಳಿಗೆ ಅದು ಬಳಕೆ ಆಗಬೇಕು. ಇಲ್ಲಿ ಬಳಕೆ ಆಗ್ತಾಯಿಲ್ಲ, ಅವೆಲ್ಲ ಹೊರ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ. ಇಲ್ಲಿ ದುಡಿದಕ್ಕಂಥ ಹಣ ಕೂಡ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಸರ್ಕಾರದಿಂದ ಕೊಡಬೇಕು ಅಂತ ಒಂದು ಕಡ್ಡಾಯ ಮಾಡಿದ್ರೆ ಅದು ಕೂಡ ಹೊರಗಡೆ ಬಳಕೆ ಆಗ್ತಾಯಿದೆ. ಮತ್ತು ಹಂಗೆ ಇಲ್ಲಿ ಬಳಕೆ ಆಗೋದು ಯಾವುದು? ಹಾಗಾಗಿ ನಮ್ಮೂರು ಆದರೂ ಕೂಡ ಇಂಥದ್ದು, ನಮ್ಮ ಕನ್ನಡಿಗರಾದರೂ ಇಂಥದಕ್ಕೆ ಕೈ ಹಿಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ, ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ. ಸರ್, ವಿದ್ಯಾರ್ಥಿಗಳಂತಾಗ ನನಗೊಂದು ನೆನಪಾಯಿತು, ಏನೆಲ್ಲ ಕ್ರೈಟೀರಿಯಾ ಇದೆ ಸರ್? ಇಲ್ಲಿ ಕನ್ನಡ ಮೀಡಿಯಂ ಅವರಿಗೆ ಮೊದಲು ಆದ್ಯತೆನ ಯಾವ ರೀತಿ? ಇಲ್ಲ ನೋಡಿ, ನಮ್ಮಲ್ಲಿ ಕನ್ನಡ ಮಾಧ್ಯಮದವರಾದರೂ ಇರ್ಬೋದು, ಅಥವಾ ಸರ್ಕಾರಿ ಮಾಧ್ಯಮದಲ್ಲಿ ಕಲ್ತಿರೋರಾದರೂ ಇರ್ಬೋದು, ಅಥವಾ ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶ ಬಂದಿರೋರಾದರೂ ಇರ್ಬೋದು. ಆಮೇಲೆ ಆಂಗ್ಲ ಮಾಧ್ಯಮದಲ್ಲಿ ಒಂದು ಪಠ್ಯವನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತಿರ್ತಾರೆ. ಅವರು ಕರ್ನಾಟಕದವರಾಗಿರ್ಬೇಕು, ಅವ್ರಿಗೆ ನಾವು ಪ್ರಥಮ ಆದ್ಯತೆ ಕೊಡ್ತೀವಿ. ಆಮೇಲೆ ವಯಸ್ಸಿನ ಅಭ್ಯಂತರ ಇಲ್ಲ, 15 ವರ್ಷದಿಂದ ಹಿಡಿದು 70-75 ವರ್ಷದ ಒಂದು ವಯೋಮಾನದವರೆಗೂ ಕೊಡ್ತೀವಿ. ಇನ್ಸ್ಟಿಟ್ಯೂಟಲ್ಲಿ ಈ ತರ ಇದೆ ಸರ್, ಹೌದು. ಅದಕ್ಕೆ ಆಮೇಲೆ ಬೆಳಗ್ಗೆ 9:30 ಸಂಜೆ 6:30 ತನಕ ಬ್ಯಾಚ್ಗಳಿರ್ತದೆ. 1 ಗಂಟೆ ಒಂದೊಂದು ಇರುತ್ತೆ, 2 ತಾಸುಗಳು ಕೂಡ ಇರ್ತವೆ. ಇಂಥವೆಲ್ಲ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕಲೀಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ಕಲಿಕೆಯ 1-2 ತಿಂಗಳ ಒಂದು ವಿದ್ಯುತ್ ಶಕ್ತಿ ಬಳಕೆ ಇರುತ್ತೆ. ಅದನ್ನು ಮಾತ್ರ ಕೆಲವರಿಗೆ ವಿದ್ಯುತ್ ಶಕ್ತಿ ವೆಚ್ಚವನ್ನು ಕೊಡೋದಕ್ಕೆ ಅವರು ಕೂಡ ಮನಸ್ಸು ಮಾಡ್ತಾರೆ. ನಾವು ಕೂಡ ಏನೋ ಸಣ್ಣ ಸಹಾಯ ಮಾಡಿದಾಗ ದೇಣಿಗೆ ರೂಪದಲ್ಲಿ ಕೆಲವರು ಕೊಡ್ತಾರೆ, ಅವ್ರ ಇಂಟ್ರೆಸ್ಟ್. ಹೀಗಾಗಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಂಸ್ಥೆ ಮುಂದುವರ್ಕೊಂಡು ಸ್ವಲ್ಪ ಉಸಿರಾಡೋಂಥದ್ದಾಗಿದೆ. ನಿಮ್ಮದು ಬೆಂಗಳೂರೇನಾ? ನೇಟಿವ್ ಯಾವ ಊರು ಸರ್ ನಿಮ್ಮದು? ಅಲ್ಲ, ನಮ್ಮದು ಬೆಂಗಳೂರು. ನಾನು ಹುಟ್ಟಿ ಬೆಳೆದ ಎಲ್ಲ ಬೆಂಗಳೂರೇ. ನನ್ನ ತಂದೆಯವರು ರಾಯಚೂರವರು, ನನ್ನ ತಾಯಿ ಶಿವಮೊಗ್ಗದವರು, ಮಲೆನಾಡು. ಹೌದು. ಹೀಗಾಗಿ ನನಗೆ ಸ್ವಲ್ಪ ಕನ್ನಡದ ಮೇಲೆ ವಿಶೇಷವಾದ ಕಾಳಜಿ, ಪ್ರೀತಿ ಚಿಕ್ಕ ವಯಸ್ಸಿಂದನೂ ಕೂಡ ಹಾಗೇನೆ. ಹಾಗಾಗಿ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ನಿಮ್ಮ ಮನೇಲಿ ನಿಮ್ಮ ಕ್ರಾಂತಿಕಾರಿ ಮನೋಭಾವನೆನ ಅಪೋಸ್ ಯಾರು ಮಾಡಲಿಲ್ವಾ? ಇಲ್ಲ, ಆ ಥರದ್ದು ಯಾರೂ ಮಾಡಿಲ್ಲ. ನನ್ನ ತಂದೆ ತಾಯಿನೇ ನನ್ನಂಥ ಈ ಕ್ರಾಂತಿಕಾರಿ ಮತ್ತು ಕಾರ್ಯಕಾರಿ ಕನ್ನಡದ ಕಾರ್ಯಗಳಿಗೆ ಅವರು ಬೆನ್ನೆಲುಬಾಗಿದ್ದವರು. ಇಲ್ಲಿ ಏನೆಲ್ಲ ಕ್ಲಾಸಸ್ ನಡೆಯುತ್ತೆ ಸರ್? ಇಲ್ಲಿ ಟ್ಯಾಲಿ GSTಯನ್ನು ಹೇಳ್ಕೊಡ್ತೀವಿ ವಿಶೇಷವಾಗಿ. ಆ ನಿಟ್ಟಿನಲ್ಲಿ ಇಲ್ಲಿ ನಾವೆಲ್ಲ ಕನ್ನಡದ ತಂತ್ರಾಂಶವನ್ನು ಹೇಳ್ಕೊಡೋಂಥ ಮುಖಾಂತರ ತಂತ್ರಾಂಶದ ಟ್ಯಾಲಿ ಕೂಡ ಇಲ್ಲಿ ಹೇಳ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲೆಲ್ಲ ಬಂದು ಮಾಡ್ತಾ ಇರ್ತಾರೆ. ಬನ್ನಿ, ಇನ್ನೊಂದು ಭಾಳ ವಿಶೇಷ ಏನು ಗೊತ್ತಾ, ಕರ್ನಾಟಕದ ಬಹುತೇಕ ಅಲ್ಪಸಂಖ್ಯಾತರಿದ್ದಾರಲ್ಲ, ಅವ್ರ ವಿಶೇಷ ನಮ್ಮ ಸಂಸ್ಥೆ ಹುಡ್ಕೊಂಡ್ಬರ್ತಾರೆ. ಅಮ್ಮ ಯಾಕೆ ವಿದ್ಯಮ್ಮ ಮಾಡ್ತಾ ಇದೆಯಾ? ಹಾಗಾಗಿ ವಿಶೇಷವಾಗಿ ನಮ್ಮಲ್ಲಿ ಹೆಣ್ಣುಮಕ್ಕಳು ಸಂಖ್ಯೆ ಜಾಸ್ತಿ. ನಮ್ಮಲ್ಲಿ ಬರೋರು 90% ಹೆಣ್ಮಕ್ಳೇ. ನೀವು ಬಹುಶಃ ನೋಡಿರ್ಬೋದು. ಹುಡುಗರು ಒಂದು 10% 15% ಬರ್ತಾರೆ. ಆಮೇಲೆ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಹೆಣ್ಮಕ್ಳು ನಮ್ಮಲ್ಲಿ ತುಂಬ ಬರ್ತಾರೆ, ಕಲೀಲಿಕ್ಕೆ ಬರ್ತಾರೆ. ಅದೊಂದು ವಿಶೇಷ ನಮ್ಮಲ್ಲಿ. ಯಾಕಂದ್ರೆ ನಾವು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ, ಕರ್ನಾಟಕದ ಏಕೈಕ ಸಂಸ್ಥೆ. ಅದರಲ್ಲೂ ಕೂಡ ನಮ್ಮ ವಿಡಿಯೋ ಬಂದ ಮೇಲೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಖಂಡಿತ ಮಾಡಿ, ರೆಸ್ಪಾನ್ಸ್ ಮಾಡಿ. ಖಂಡಿತ. ಆದರೆ ಏನಾಗಿದೆ, ಈ ಸಂಸ್ಥೆ ನಿರಂತರ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಅನಿವಾರ್ಯವಾಗಿ ಏನು ಮಾಡ್ತಾ ಇದ್ದೀವಿ, ಈಗ ನಮ್ಮಲ್ಲಿ ಸ್ವಲ್ಪ ಬಂದಂಥ ವಿದ್ಯಾರ್ಥಿಗಳೇ ದೇಣಿಗೆ ರೂಪದಲ್ಲಿ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ. ಹಾಗಾಗಿ ವಿದ್ಯುತ್ ಶಕ್ತಿ ವೆಚ್ಚವನ್ನು ಸ್ವಲ್ಪ ಬರೆಸ್ಕೊಂಡು ಪಾಪ ಅವರೇ ಮಾಡುವಂಥ ವ್ಯವಸ್ಥೆಗೆ ನಾವು ಕೇಳಿದ್ದೆವು. ಅದಕ್ಕೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಏನು ಮಾಡೋದು ಈಗ ನೋಡಿ, ಈ ಸಂಸ್ಥೆ ಕೋಟಿ ಹತ್ತತ್ರ ಸಾಲ ಮಾಡಿಬಿಟ್ಟಿದೆ. ನಾವು ಬೇರೆ ಸ್ತರದಲ್ಲಿ ಸಾಲ ಮಾಡಿಕೊಂಡು ಸಂಸ್ಥೆ ನಡೆಸುವಂಥ ವ್ಯವಸ್ಥೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಈ ಸಂಸ್ಥೆ ಉಳಿಬೇಕು, ಸಮಾಜಕ್ಕೆ ನಿರಂತರ ನಡ್ಕೊಂಡು ಹೋಗ್ಬೇಕು ಅಂದರೆ, ಇದು ನಿರಂತರ ಚಲನೆ ಇರಬೇಕು ಅಂತಂದರೆ ಇದಕ್ಕೆ ಎಲ್ಲರ ಸಹಕಾರ ಅನಿವಾರ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮ
ಇವತ್ತು ಬಂದು ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ಮುಖಾಂತರ ನಮ್ಮ ಸಂಸ್ಥೆಯನ್ನು ಎಲ್ರಿಗೂ ಪರಿಚಯ ಮಾಡಿಸುವಂಥ ಕೆಲಸ ಮಾಡಿದರೆ ನಿಮ್ಗೆ ತುಂಬ ಧನ್ಯವಾದಗಳು. ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ಸರ್. ನಿಮ್ಮ ಕನ್ನಡ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ. ನಿಮ್ಮಿಂದ ಸಾಕಷ್ಟು ಅಂದರೆ 65,000 ವಿದ್ಯಾರ್ಥಿಗಳಿಂದ ಔಟ್ಪುಟ್ ಆಗಿದ್ದಾರೆ, ತುಂಬ ಜನ ಕೆಲಸ ಪಡ್ಕೊಂಡಿದ್ದಾರೆ ಅಂತ ಹೇಳಿದರೆ 65,000 ವಿದ್ಯಾರ್ಥಿಗಳಂತ ಹೇಳಿದರೆ 65,000 ಕುಟುಂಬಗಳಿಗೆ ಒಂದು ಆದಾಯದ ಮೂಲವಾಗಿ ನೀವು ಇದುವರೆಗೂ ನಡ್ಕೊಂಡು ಅದೊಂದು ನಮಗೆ ನೋಡಿ ತೃಪ್ತಿ ಕೊಡುತ್ತೆ ಮನಸ್ಸಿಗೆ. ಯಾಕಂದರೆ ನನ್ನ ಹೋರಾಟದ ಚಳವಳಿ ನನ್ನ ಅದು ಸ್ಥರ ಬೇರೆ. ಚಳವಳಿಲಿ ಹೋದಾಗ ನಾನು ಭಾಳ ಉಗ್ರವಾಗಿ ವ್ಯಾಘ್ರವಾಗಿ ಹೋರಾಟ ಮಾಡಿದ್ದು. ಈ ಥರದ್ದಲ್ಲ ನಾನು ಮಾಡಿದ್ದು. ನಾನು ಹಣನೇ ಮಾಡಬೇಕು ಅಂತಾಗಿದ್ದರೆ 100 ಕೋಟಿ ನಾನು ಒಡೆಯನಾಗ್ತಾಯಿದ್ದೆ. ನಾನು ದೊಡ್ಡ ದೊಡ್ಡ ಕಾರ್ಗಳಿಗೆ ಇಲ್ಲೆಲ್ಲ ಚೈನ್ಗಳು ಹಾಕ್ಕೊಂಡು ಓಡಾಡ್ತಾಯಿದ್ದೆ. ಅಂಥದ್ದು ಯಾವುದು ನಮ್ಮಲ್ಲಿ ಎಲ್ಲ ಸರಳತೆಯಿಂದ ಸರಳತೆ ಸಜ್ಜನಕ್ಕಿಂತ ಬದುಕ್ತಾ ಇರೋರು. ಕನ್ನಡದಿಂದ ನಾನು ಐಷಾರಾಮಿ ಜೀವನ ಯಾವತ್ತೂ ಮಾಡಿದವನಲ್ಲ. ಆದರೆ ಐಷಾರಾಮಿ ಜೀವನ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಮುಖಾಂತರ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅದು ಭಾಳ ಮುಖ್ಯ. ಯಾಕಂದ್ರೆ ನನಗೆ ತೃಪ್ತಿ ಕೊಟ್ಟಿದೆ. ಹಾಗಾಗಿ ಇಂಥ ಒಂದು ಸಂಸ್ಥೆಯ ಜೊತೆಗೆ ಕನ್ನಡದ ಕಾರ್ಯಕ್ಕೆ, ನಾಡಿನ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ. ಖಂಡಿತ ನಮ್ಮ ಕನ್ನಡಿಗರು ನಿಮ್ಮ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ ಸರ್. ನಿಮ್ಮ ನಂಬರ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಕೈಲಾದಷ್ಟು ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಐಶ್ವರ್ಯ. ಸೊ ಇಲ್ಲಿ ಫ್ರೀ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಾರೆ. ಬೇರೆ ಕಡೆ ಹೋದರೆ ತುಂಬ ಕಾಸು ಖರ್ಚಾಗುತ್ತೆ, ಬಟ್ ಇಲ್ಲಿ ನೋಡಿದ್ರೆ ಫ್ರೀ ನಿಮಗೆ ಎಜುಕೇಷನ್ನು. ನಾನು ಬಯಾಲಜಿ ಸ್ಟೂಡೆಂಟು, ಸೊ ಕಂಪ್ಯೂಟರ್ ಕ್ಲಾಸ್ ಇಲ್ಲಿ ಇಲ್ಲ. ಸೊ ಇಲ್ಲಿ ಬಂದಿದ ತಕ್ಷಣ ತುಂಬಾ ಯೂಸ್ಫುಲ್ ಆಯಿತು. ಕಂಪ್ಯೂಟರ್ ಎಲ್ಲ ಹೇಳ್ಕೊಡ್ತಾರೆ, ಬೇಸಿಕ್ಸಿಂದ ಮತ್ತು ಟ್ಯಾಲಿ ಎಲ್ಲ ನೋಟ್ಸ್ ನಿಮಗೆ ಕೊಡ್ತಾರೆ. ನೋಟ್ಸು ಸಹ ನಿಮ್ಗೆ ಕೊಡ್ತಾರೆ. ಎಲ್ಲ ವಿತ್ ನೋಟ್ಸಿಂದ ನೀವು ಎಲ್ಲನೂ ಕಲಿಬೋದು. ಸೊ ಎಲ್ಲರೂ ಬನ್ನಿ ಇಲ್ಲಿ. ಸೊ ತುಂಬ ಕಡೆ ಹೋದರೆ ತುಂಬ ನಿಮ್ಗೆ ಖರ್ಚಾಗ್ಬೋದು, ಬಟ್ ಇಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟು. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಮ್ಯಾಮು ಏನೇ ಡೌಟ್ ಇದ್ದರೂ ನೀವು ಬಂದು ಕಲಿಬೋದು. ಇಲ್ಲಿ ಬೇಸಿಕ್ ಕಲಿತಾ ಇದ್ದೀನಿ ನಾನು. MS ವರ್ಡ್ ಅವೆಲ್ಲ ಕಲಿತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ನೋಡಿದೆ, ಮೇಡಮ್ ಫ್ರೀಯಾಗಿ ಹೇಳ್ಕೊಡ್ತೀವಿ ಕೋರ್ಸ್ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸರ್ ಆಗಲಿ ಮೇಡಮ್ಸ್ ಆಗಲಿ ಭಾಳ ಹೆಲ್ಪ್ ಮಾಡ್ತಿದ್ದಾರೆ. ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮಗೆ ಇಂಗ್ಲೀಷಲ್ಲೂ ಮಾಡ್ತಾರೆ. ಒಂದು ಸಲ ಅಂದರೆ 2-3 ಸಲ ಆದರೂ ನಮಗೆ ಹೇಳ್ಕೊಡ್ತಾರೆ. ದುಡ್ಡು ಕೊಟ್ರೂ ಇಷ್ಟು ನಿಧಾನವಾಗಿ ಹೇಳ್ಕೊಡಲ್ಲ. ಚೆನ್ನಾಗಿ ಕಲ್ತ ಮೇಲೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗಲ್ಲಿದ್ದೀವಿ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನೀವು ಏನು ಸಂಕೋಚ ಇಲ್ಲದೆ ಇಲ್ಲಿ ಬಂದು ಕಲ್ತ್ಕೊಳ್ಳಿ. ನಿಮ್ಗೆ ಯೂಸ್ ಆಗೋವಂಥದ್ದು ಎಲ್ಲ ಥರದ ಕಂಪ್ಯೂಟರ್ ನಾಲೆಡ್ಜನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು, MS ವರ್ಡ್, ಎಕ್ಸೆಲು, ಪವರ್ ಪಾಯಿಂಟು, ಪೇಜ್ ಮೇಕರ್, ಕೋರಲ್ ಡ್ರಾ, ಫೋಟೋಶಾಪು, ಅದಲ್ಲದೆ ಟ್ಯಾಲಿ ಮತ್ತು ಟ್ಯಾಲಿ GST ಇದಿಷ್ಟನ್ನು ಇವಾಗ ಹೇಳ್ಕೊಡ್ತಾ ಇದ್ದೀವಿ. ನೆಕ್ಸ್ಟು ಮತ್ತೆ ಇನ್ನು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಬೇಕು ಅಂತ ಇದ್ದೀವಿ. ಎಷ್ಟು ಜನ ಬಂದ್ರೂ ಸೇರಿಸ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಈ ಉಪಯೋಗನ ನೀವೆಲ್ಲರೂ ಪಡ್ಕೋಬೇಕು. ಖಂಡಿತ ಬನ್ನಿ. ಅಲ್ಲಿ ಕೊಟ್ಟಿರೋ ಅಂಥ ನಂಬರ್ಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಬಂದು ಸೇರ್ಕೊಳ್ಳಿ. ಸರ್, ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಯಾರೆಲ್ಲ ಪರೋಕ್ಷವಾಗಿ ನಿಮಗೆ ಸಹಾಯ ಮಾಡಿದ್ರು? ಪ್ರಥಮವಾಗಿ ಈ ಸಂಸ್ಥೆ ಉದ್ಘಾಟನೆ ಮಾಡಬೇಕಾದ್ರೆ ಇದಿನಬ್ಬ ಅಂತಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ಆಮೇಲೆ ಇನಾಮದಾರ ಅಂತ ಇದ್ದರು ITBT ಮಂತ್ರಿಗಳು. ಅವರು ಈ ಸಂಸ್ಥೆಗೆ ಒಂದು ಭದ್ರ ಬುನಾದಿ ಹಾಕಬೇಕು ಅಂತ ಭಾಳ ಪ್ರಯತ್ನಪಟ್ಟರು, ಶಾಶ್ವತ ಅನುದಾನ ಮಾಡಬೇಕು ಅಂತ. ಆಗಲಿಲ್ಲ. ಆವಾಗ ಅವ್ರು ನಿರಂತರವಾಗಿ ಸಹಾಯಿಸಬೇಕು ಅಂತ ಪ್ರಥಮವಾಗಿ SM ಕೃಷ್ಣ ಅವರಿಗಿಂದ, ಆಮೇಲೆ ನಂತರ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಂದ, ನಂತರ ದಿನಗಳಲ್ಲಿ HD ಕುಮಾರಸ್ವಾಮಿ ಅವರು ಸಣ್ಣ ಮಟ್ಟದಲ್ಲಿ ಒಂದು ಧನ ಸಹಾಯ ಸಿಗಲಿಕ್ಕೆ ಕಾರಣಕರ್ತರಾದರು. ಅದು ನಿರಂತರವಾಗಿ ಮಾಡಲಿಕ್ಕೆ ಕಾರಣ ಆಗಲಿಲ್ಲ. ಆದರೂ ಅವರು ಸಣ್ಣದೋ ದೊಡ್ಡದೋ ಈ ಸಂಸ್ಥೆ ಪರೋಕ್ಷವಾಗಿ ಸಹಾಯ ಮಾಡಿದ್ರು ಅನ್ನೋ ಉದ್ದೇಶದಿಂದ ಅವ್ರ ಹೆಸರಲ್ಲಿ ಯೋಜನೆಗಳನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆಮೇಲೆ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲೂ ಕೂಡ ಯೋಜನೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಈ ಸಂದರ್ಭದಲ್ಲಿ ಹೇಳೋದೇನಂತಂದರೆ, ಈ ಎಲ್ಲವೂ ನಾವು ಯಾರನ್ನೂ ಕೂಡ ಬಿಡದೆ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಸಂಸ್ಥೆಯ ಒಂದು ನಿರಂತರ ನಡೆಸ್ಕೊಂಡು ಹೋಗಬೇಕಾದ್ರೆ ಆ ಒಂದು ಕನ್ನಡದ ಉಪ್ಪಿನ ಋಣ ತೀರಿಸ್ಬೇಕಲ್ಲ. ಆಡಳಿತಗಾರರು, ರಾಜಕಾರಣಿಗಳು, ಅಧಿಕಾರಿಗಳು ಅವರು ತೀರಿಸ್ತಾ ಇಲ್ಲ ಅನ್ನೋಂಥ ಒಂದು ಖೇದ ನಮ್ಮಲ್ಲಿದೆ. ಅದು ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇಂಥ ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು. ಯಾಕಂದರೆ ಸ್ಪರ್ಧಾತ್ಮಕವಾಗಿ ಕನ್ನಡಿಗರನ್ನ ತಂತ್ರಾಂಶದ ಮುಖಾಂತರ ತಯಾರು ಮಾಡಬೇಕಾದ್ರೆ ಈ ಸಂಸ್ಥೆಯ ಪಾತ್ರ ಭಾಳ ದೊಡ್ಡದು. ಹಾಗಾಗಿ ಈ ಸಂಸ್ಥೆಯ ಪಾತ್ರ ನಿರಂತರವಾಗಿ ಸಮಾಜದಲ್ಲಿ ಮುಂದಿರಬೇಕು ನಾಡಿಗರಿಗೆ. ಅಂದರೆ ಈ ಸಂಸ್ಥೆಯ ಉಳಿವಿಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ.